ಎರಡನೇ ಏರ್ಪೋರ್ಟ್ ಕನಸಾಗಿ ಉಳಿಯುವುದೇ? ಪ್ರಿಯ ವೀಕ್ಷಕರೇ, ತಮಿಳುನಾಡು ಸರ್ಕಾರ ಈಗಾಗಲೇ ಕರ್ನಾಟಕದ ದೊಂಬರಾಟವನ್ನ ನೋಡಿ ಹೊಸೂರಿನಲ್ಲಿ ತಮ್ಮ ಎರಡನೇ ಏರ್ಪೋರ್ಟ್ ಅನ್ನ ಶುರು ಮಾಡಲು ಜಾಗವನ್ನ ಗುರುತಿಸಿದೆ ಎಂಬ ಮಾಹಿತಿಯು ಸದ್ಯ ಸದ್ದು ಮಾಡುತ್ತಿದೆ. ನಮ್ಮ ರಾಜಕಾರಣಿಗಳು ಒಮ್ಮತವಿಲ್ಲದೆ ತಮ್ಮ ಕ್ಷೇತ್ರಕ್ಕೆ ಏರ್ಪೋರ್ಟ್ ಬರಬೇಕೆಂಬ ಹುಮ್ಮಸ್ಸಿನಿಂದ ಹತ್ತಾರು ಮಾಧ್ಯಮಗಳಿಗೆ ತಮ್ಮ ಮನಸ್ಸೋ ಇಚ್ಛೆ ಮಾತನಾಡುತ್ತಿದ್ದಾರೆ. ಆದ್ರೆ ಸತ್ಯವಾದ ಕತೆ ಏನು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಆ ಜಾಗವನ್ನ ಅಂಗೀಕರಿಸಬೇಕಾಗಿರುತ್ತದೆ. ಆ ಅಂಗೀಕಾರ ಮಾಡುವ ಮುನ್ನವೇ ಇವರ ರಾಜಕಾರಣಿಗಳ ದೊಂಬರಾಟ ಹತ್ತಾರು ಇರುತ್ತವೆ. ಆದ್ರೆ ನಮ್ಮ ಜನರು ಇದನ್ನ ನಂಬಿ ಮೋಸ ಹೋಗುತ್ತಿರುವುದಂತೂ ಸತ್ಯ. ಇದರ ಮಧ್ಯೆ ಸದ್ದಿಲ್ಲದೆ ತಮಿಳುನಾಡು ಸರ್ಕಾರ ಅತ್ತಿಬೆಲೆಯಿಂದ 10 ನಿಮಿಷ ಪ್ರಯಾಣ ದೂರದಲ್ಲಿರುವ ಹೊಸೂರು ಭಾಗದಲ್ಲಿ ಎರಡನೇ ಏರ್ಪೋರ್ಟ್ ಕಾಮಗಾರಿಗೆ ಅಡಿಪಾಯ ಹಾಕುತ್ತಿರುತ್ತಾರೆ ಎಂಬ ಮಾಹಿತಿ ಇರುತ್ತದೆ. ಹಾಗಾದ್ರೆ ಬನ್ನಿ ಈ ವರದಿ ಏನು ಅಂತ ನೋಡೋಣ. ಅತ್ತಿಬೆಲೆಯಿಂದ ಜಸ್ಟ್ 19 ಕಿಲೋಮೀಟರ್ ದೂರದಲ್ಲಿ ಸೈಟ್ ಫೈನಲ್. ಭಾರತದಲ್ಲಿ ಅತಿ ಹೆಚ್ಚು ಬ್ಯುಸಿಯಾಗಿರುವ ಏರ್ಪೋರ್ಟ್ ಎಂಬ ಖ್ಯಾತಿಯನ್ನ ಬೆಂಗಳೂರು ವಿಮಾನ ನಿಲ್ದಾಣ ಪಡೆದುಕೊಂಡಿದೆ. ಆದ್ರೆ ಸದ್ಯ ಬೆಂಗಳೂರು ಮಾತ್ರವಲ್ಲದೆ ಕರ್ನಾಟಕಕ್ಕೆ ಬಿಗ್ ಶಾಕ್ ಕೊಡಲು ತಮಿಳುನಾಡು ಸರ್ಕಾರ ಸಿದ್ಧತೆ ನಡೆಸಿದೆ. ಅರೆ ಇದೇನು? ಎಲ್ಲಿಯ ಬೆಂಗಳೂರು, ಎಲ್ಲಿಯ ವಿಮಾನ ನಿಲ್ದಾಣ? ಹೇಗೆ ಕರ್ನಾಟಕ, ಅದರಲ್ಲೂ ಬೆಂಗಳೂರಿನ ಅಭಿವೃದ್ಧಿಗೆ ಹೇಗೆ ಬ್ರೇಕ್ ಬೀಳುತ್ತೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಈಗಾಗಲೇ ತಮಿಳುನಾಡು ಸರ್ಕಾರ ಹೊಸೂರು ಏರ್ಪೋರ್ಟ್ ಆರಂಭಕ್ಕೆ ಸಿದ್ಧತೆ ನಡೆಸುತ್ತಿರುವುದಾಗಿ ತಿಳಿಸಿರುವ ವಿಚಾರ ಹಲವರಿಗೆ ತಿಳಿದಿದೆ. ಈಗ ಈ ಯೋಜನೆಗೆ ವೇಗ ನೀಡಿರುವ ಅಲ್ಲಿನ ಸರ್ಕಾರ ಬೆಂಗಳೂರಿನ ವೈಟ್ಫೀಲ್ಡ್ ಎಲೆಕ್ಟ್ರಾನಿಕ್ ಸಿಟಿಗೆ ಹತ್ತಿರವಾಗುವಂತೆ ಬಾಗಲೂರು ಬೆರಿಗೈ ನಡುವೆ ಹೊಸ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸ್ಥಳವನ್ನ ಗುರುತಿಸಿದೆ ಎಂದು ವರದಿಯಾಗಿದೆ. ಬೆಂಗಳೂರಿನ ಸ್ಯಾಟಲೈಟ್ ಟೌನ್ ಹಾಗೂ ಔಟರ್ ರಿಂಗ್ ರೋಡ್ಗೆ ಹತ್ತಿರವಾಗುವಂತೆ ಕೆಲವೇ ಕಿಲೋಮೀಟರ್ ದೂರದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಮುಂದಾಗಿದ್ದು, ಇದರಿಂದ ತಮಿಳುನಾಡಿನ ಹೊಸೂರು ಹಾಗೂ ಕರ್ನಾಟಕದ ಭಾಗದ ಜನರಿಗೂ ಇದರಿಂದ ಹೆಚ್ಚಿನ ಅನುಕೂಲವಾಗಲಿದೆ. ಆದ್ರೆ ಇದು ಬೆಂಗಳೂರು ಏರ್ಪೋರ್ಟ್ ಆಗಮಿಸುವ ಪ್ರಯಾಣಿಕರು ಹಾಗೂ ಐಟಿ ಸೆಕ್ಟರ್ ಜನರನ್ನ ಹೊಸೂರು ಏರ್ಪೋರ್ಟ್ ತನ್ನತ್ತ ಸೆಳೆಯುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದು ಕೃಷ್ಣಗಿರಿ ಜಿಲ್ಲೆಯ ವಾಯು ಪ್ರದೇಶ ಮೌಲ್ಯಮಾಪನ ಅಧ್ಯಯನದ ಬಳಿಕ ಅಧಿಕಾರಿಗಳು ಬೈರಿಗೈ ಪ್ರದೇಶದ ನಡುವಿನ ಸುಮಾರು 2,000 ಎಕರೆ ಪ್ರದೇಶವನ್ನ ಏರ್ಪೋರ್ಟ್ ನಿರ್ಮಾಣಕ್ಕೆ ಸೂಕ್ತ ಎಂದು ಗುರುತಿಸಿದ್ದಾರೆ. ಸ್ಥಳೀಯ ಮಾಧ್ಯಮಗಳ ವರದಿಗಳ ಅನ್ವಯ ಹೊಸ ವಿಮಾನ ನಿಲ್ದಾಣವು ಬೈರಿಗೈ ಮತ್ತು ಬಾಗಲೂರು ನಡುವೆ ಇರುವ ಪ್ರದೇಶವನ್ನ ಗುರುತಿಸಿದ್ದು, ಈ ಪ್ರದೇಶ ಕರ್ನಾಟಕದ ಅತ್ತಿಬೆಲೆಯಿಂದ ಕೇವಲ 19 ಕಿಲೋಮೀಟರ್ ದೂರದಲ್ಲಿದೆ. ಈ ಹಿಂದೆ ತಮಿಳುನಾಡು ಸರ್ಕಾರ ಬೆಳಗೊಂಡಪಲ್ಲಿ ಬಳಿ ವಿಮಾನ ನಿಲ್ದಾಣಕ್ಕೆ ಸ್ಥಳವನ್ನ ಗುರುತು ಮಾಡುವ ನಿರ್ಧಾರ ಮಾಡಿತ್ತು. ಆದ್ರೆ ಈಗ ಬೈರಿಗೈ ಮತ್ತು ಬಾಗಲೂರು ನಡುವಿನ ಸ್ಥಳವನ್ನ ಆಯ್ಕೆ ಮಾಡಿದೆ. ಯಾಕಂದ್ರೆ ಈ ಪ್ರದೇಶದಲ್ಲಿಯೇ ತನೇಜಾ ಏರೋಸ್ಪೇಸ್ ಮತ್ತು ಏವಿಯೇಷನ್ ಲಿಮಿಟೆಡ್ ನಿರ್ವಹಿಸುತ್ತಿರುವ ಖಾಸಗಿ ವಿಮಾನ ನಿಲ್ದಾಣವಿದೆ. ಆದ್ರಿಂದಲೇ OLS ಸರ್ವೆಯಲ್ಲಿಯೂ ಈ ಪ್ರದೇಶ ವಿಮಾನ ನಿಲ್ದಾಣ ಸೂಕ್ತ ಎಂಬ ವರದಿ ನೀಡಿದೆ. ಇನ್ನು ಹೊಸ ಸ್ಥಳವನ್ನ ಗುರುತು ಮಾಡಿರುವುದರಿಂದ ತಮಿಳುನಾಡು ಸರ್ಕಾರ ಹೊಸದಾಗಿ ಎಲ್ಲಾ ಪ್ರಕ್ರಿಯೆಯನ್ನ ಆರಂಭ ಮಾಡಬೇಕಿದೆ. ಏಕೆಂದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು BIAL ನಡುವೆ ನಡೆದಿರುವ ಒಪ್ಪಂದ ಅನ್ವಯ 150 ಕಿಲೋಮೀಟರ್ ವ್ಯಾಪ್ತಿ ಹೊಸ ವಿಮಾನ ನಿಲ್ದಾಣ ನಿರ್ಮಾಣ ಆಗುವಂತೆ ಇಲ್ಲ. ಇದರ ಹೊರತಾಗಿಯೂ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಬೇಕಾದ್ರೆ ನಿರಾಪೇಕ್ಷಣಾ ಪ್ರಮಾಣ ಪತ್ರವನ್ನ ಪಡೆದುಕೊಳ್ಳಬೇಕಿದೆ. ಕರ್ನಾಟಕ ಸರ್ಕಾರ ಈಗಾಗಲೇ ಬೆಂಗಳೂರಿನಲ್ಲಿ ಹೊಸ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಲು ಮುಂದಾಗಿದ್ದು, ನೆಲಮಂಗಲ ಅಥವಾ ರಾಮನಗರ ನಡುವೆ ಸ್ಥಳವನ್ನ ಗುರುತಿಸುವ ಕಾರ್ಯವನ್ನ ಮಾಡುತ್ತಿದೆ. ಒಮ್ಮೆ ರಾಮನಗರ ಎಂದ್ರೆ ಮತ್ತೊಮ್ಮೆ ನೆಲಮಂಗಲದ ನಡುವೆ ವಿಮಾನ ನಿಲ್ದಾಣ ಬರಲಿದೆ ಎಂಬ ಸುದ್ದಿಗಳು ಆಗಾಗ ಹರಿದಾಡುವುದನ್ನ ಬಿಟ್ಟರೆ ಇದುವರೆಗೂ ಯಾವುದೇ ಅಧಿಕೃತ ಮಾಹಿತಿ ಹೊರಬಂದಿಲ್ಲ. ಹೊಸೂರು ಬಹುದೊಡ್ಡ ಕೈಗಾರಿಕಾ ವಲಯವನ್ನ ಹೊಂದಿರುವ ಜಿಲ್ಲೆಯಾಗಿರುವುದರಿಂದ ಇಲ್ಲಿ ಸುಮಾರು 500 ಹೆಚ್ಚು ಬೃಹತ್ ಕಂಪನಿಗಳು, ಸುಮಾರು 3,000 MSMEಗಳು ಈಗಾಗಲೇ ಕಾರ್ಯನಿರ್ವಹಿಸುತ್ತಿವೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡು ಸರ್ಕಾರ ಅಭಿವೃದ್ಧಿಗೆ ವೇಗ ತುಂಬಲು ಹೊಸ ವಿಮಾನ ನಿಲ್ದಾಣ ನಿರ್ಮಾಣದ ಮೂಲಕ ಮತ್ತಷ್ಟು ಅಭಿವೃದ್ಧಿ ಮಾಡುವ ಮುಂದಾಲೋಚನೆಯನ್ನ ಮಾಡುತ್ತಿದ್ದಾರೆ. ಆದರೆ ಕರ್ನಾಟಕದ ಸರ್ಕಾರ ಹೊಸ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಲು ವೇಗವಾಗಿ ಸ್ಥಳ ಗುರುತು ಮಾಡುತ್ತಾ ವಿಮಾನ ನಿಲ್ದಾಣಕ್ಕೆ ಅಗತ್ಯವಿರುವ 5,000 ಎಕರೆ ಭೂಪ್ರದೇಶವನ್ನ ಎಲ್ಲಿ ಗುರುತು ಮಾಡುತ್ತೆ, ಅವುಗಳನ್ನ ಹೇಗೆ ರೈತರು ಸ್ಥಳೀಯರ ಮನವೊಲಿಕೆ ಮಾಡಿ ಪಡೆದುಕೊಳ್ಳುತ್ತದೆ ಎಂದು ಕಾದು ನೋಡಬೇಕಿದೆ. ಪ್ರಿಯ ವೀಕ್ಷಕರೇ, ನಮ್ಮ ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ವೋ ಎಂಬ ಅನುಮಾನವು ಕಾಡುತ್ತಿದೆ. ಕಾರಣ
ಮತ್ತೊಂದು ಕಡೆಯಾದ್ರೆ ಕಾಂಗ್ರೆಸ್ ಸರ್ಕಾರದ ಹೈಕಮಾಂಡ್ ಅಧ್ಯಕ್ಷರು ಹಾಗೂ ಲೋಕಸಭಾ ವಿರೋಧ ಪಕ್ಷ ನಾಯಕರುಗಳು ಈಗಾಗಲೇ ಆರೋಪಗಳನ್ನ ಮಾಡಿ ಸಿಲುಕಿ ಹಾಕಿಕೊಂಡಿರುವ ಹಲವು ಉದಾಹರಣೆಗಳು ಇರುತ್ತದೆ. ಮೇಲಾಗಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಹೇಳಿಕೆ ನೀಡಿದ್ರೆ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಅವರದ್ದೇ ಒಂದು ಹೇಳಿಕೆ ಇರುತ್ತದೆ. ನಮ್ಮ ರಾಜ್ಯದಲ್ಲಿ ಈ ಹೇಳಿಕೆಗಳಿಂದ ನಮ್ಮ ಜನರು ನೊಂದೋಗಿರುತ್ತಾರೆ. ಅದು ಮಾತ್ರವಲ್ಲದೆ ಪ್ರಸ್ತುತ ಹಿಂದೂ ವಿರೋಧಿ ಅಲೆಗಳು ದಿನದಿಂದ ದಿನ ಹೆಚ್ಚಾಗುತ್ತದೆ. ಈ ಸರ್ಕಾರವು ಎಷ್ಟು ದಿನ ಇರುತ್ತದೆ ಎಂಬ ಸಂದೇಹವು ಸಾರ್ವಜನಿಕರಿಗಾಗಿರುತ್ತದೆ. ನಮ್ಮ ರಾಜ್ಯದ 2ನೇ ಏರ್ಪೋರ್ಟ್ ಕೈಬಿಡುವ ಸಾಧ್ಯತೆಯೂ ಹೆಚ್ಚಾಗಿದ್ದು, ಹಾಗೆಯೇ ನಮ್ಮ ಸರ್ಕಾರದ ವಿರೋಧ ಪಕ್ಷಗಳು ಸನ್ಮಾನ್ಯ ಅಶೋಕ್ ರವರ ನೇತೃತ್ವದಲ್ಲಿ ದುರ್ಬಲಗೊಂಡಿರುತ್ತದೆ ಎಂಬುದು ಸದ್ಯ ಕಾಟಾಚಾರಕ್ಕೆ ಹೇಳಿಕೆಗಳನ್ನ ನೀಡಿ ಮಾಧ್ಯಮದ ಮುಂದೆ ಬರುತ್ತಿರುವುದೇ ಹೆಚ್ಚು. ಬಲವಂತವಾಗಿ ಆಳುವ ಪಕ್ಷದಿಂದ ಯಾವ ರೀತಿಯಲ್ಲಿ ವಿರೋಧ ಮಾಡಿ ರಾಜ್ಯಕ್ಕೆ ಒಳ್ಳೆಯದು ಮಾಡಬೇಕೆಂಬ ದಾರಿ ಗೊತ್ತಿಲ್ಲದೆ ತಿರುಗಾಡುತ್ತಿರುವ ಈ ವಿರೋಧ ಪಕ್ಷ ಬೇಕೆ ಎಂಬ ಪ್ರಶ್ನೆಯು ನಮ್ಮ ನಾಡಿನ ಜನರದ್ದಾಗಿರುತ್ತದೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.